ಯಾತಕ್ಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ಗುರುಗಳೇ, ನಾನು ಅಮೃತವ್ರು ಹೊರಗೆ ಹೋಗಿದ್ವಿ, ಅಲ್ಲಿಂದ ಅವ್ರು ಕಾಣ್ತಾ ಇಲ್ಲ. ಅದಕ್ಕೆ ಇಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಗುರುಗಳೇ, ಹಿಂದೆ ಏನೇನಾಗಿದೆ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಅದೆಲ್ಲ ಗೊತ್ತಿದ್ದು ಹೇಗೆ ಆರಾಮಾಗಿರೋದಕ್ಕೆ ಸಾಧ್ಯ? ನೋಡು, ನೀನು ಇಷ್ಟೊಂದು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನೇ ಅವಳಿಗೆ ಧೈರ್ಯ ತುಂಬಬೇಕಾದವನು, ಅಂಥದ್ರಲ್ಲಿ ನೀನೇ ಹೀಗೆ ಆತಂಕ ಪಟ್ಟರೆ ಹೇಗೆ ಹೇಳು? ನಾನು ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಕಳ್ಕೊತೀನಿ, ಆದರೆ ಅಮೃತ ಅವ್ರ ಪ್ರೀತಿನ ಮಾತ್ರ ಕಳ್ಕೊಳ್ಳೋದಿಲ್ಲ. ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ನೀನೀಗ ಸಮಾಧಾನವಾಗಿ ಮನೆಗೆ ಹೋಗು, ನೀನು ಅವಳಲ್ಲೇ ಸಿಗ್ತಾಳೆ. ಇಲ್ಲ ಗುರುಗಳೇ, ನಾನು ಈಗ ಮನೆಗೆ ಕೂಡ ಹೋಗಿದ್ದೆ. ನೋಡು ಅರ್ಜುನ್, ಕೆಲವು ಸಮಯದಲ್ಲಿ ಕೆಲವು ದುಷ್ಟಶಕ್ತಿಗಳು, ಕೆಲವು ಕೆಟ್ಟ ಗಳಿಗೆಗಳು ನಮ್ಮನ್ನು ಧೃತಿಗೆಡಿಸುತ್ತವೆ. ಅಂಥ ಸಮಯದಲ್ಲಿ ನಾವು ಆತ್ಮಸ್ಥೈರ್ಯದಿಂದ ಅದನ್ನು ಎದುರಿಸ್ಬೇಕು, ಯೋಧ ಥರ ಹೋರಾಡಬೇಕು. ಆವಾಗ ನಮ್ಮ ಮುಂದೆ ಕಲ್ಲಿದ್ರೂ ಕೂಡ ಅದು ಕರಗುತ್ತೆ. ನೀನು ಅಮೃತನ ಎಲ್ಲಿ ಕಳ್ಕೊಂಡ್ಯೋ ಅಲ್ಲೇ ಹೋಗಿ ಹುಡುಕು, ನಿನಗೆ ಅವಳು ಅಲ್ಲೇ ಸಿಗ್ತಾಳೆ. ನಿಜವಾಗ್ಲೂ? ಸತ್ಯವಾಗಲು. ಅಷ್ಟೇ ಅಲ್ಲ, ನಿನ್ನಿಂದಲೇ ಮುಂದೆ ಅವಳಿಗೆ ರಕ್ಷಣೆ ಕೂಡ ಸಿಗುತ್ತೆ. ಹೋಗು, ಹುಡುಕು. ಸರಿ ಗುರುಗಳೇ. ಎಲ್ಲಿ ಹೋಯ್ತು ನಿಮ್ಮ ಶಕ್ತಿ? ನಿಮ್ ಹಾಗೆ ನಿತ್ರಾಣ ಆಗೋಯ್ತಾ? ರುದ್ರ, ಸಹನೆ ಇದ್ದವನು ಸಾಮ್ರಾಟ್ನಾಗ್ತಾನೆ ಅನ್ನೋ ಮಾತನ್ನ ನೀನು ಕೇಳಿಲ್ವಾ? ಮಾತುಗಳು ಸಿಹಿಯಾಗಿದ್ರೆ ಸಾಲ್ದು ಬಾಬಾ, ಕಾರ್ಯ ರೂಪಕ್ಕೆ ಬರ್ಬೇಕು. ಏನಾಯ್ತು ಬಾಬಾ, ಯಾಕೆ ಹೀಗೆ ನಗ್ತಾ ಇದ್ದೀರಾ? ನೀನು ನನ್ನ ಶಕ್ತಿಯ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಅಲ್ಲ? ಅಲ್ಲಿ ನೋಡು. ಬಾಬಾ, ನಿಮ್ ಬಗ್ಗೆ ನಾನು ತಪ್ಪು ತಿಳಿದಿದ್ದೆ, ನನ್ನನ್ನು ಕ್ಷಮಿಸಿ. ಸೂರ್ಯನನ್ನ ಪ್ರತ್ಯಕ್ಷವಾಗಿ ಕಂಡರೂ ಸಹ ಅದು ಸಾಮಾನ್ಯ ಬೆಳಕು ಅಂತ ವಾತು ಅಲ್ಪರು ಇದ್ದೇ ಇರ್ತಾರೆ. ಬಿಡುರು. ಬಾಬಾ, ನಿಮ್ಮ ಹತ್ರ ಒಂದು ಮನವಿ. ಏನದು? ಆ ನಾಗಿಣಿನ ನನ್ಗೊಪ್ಸಿ. ಯಾಕೆ? ನನ್ನೊಳಗಿನ ಸೇಡಿನ ಜ್ವಾಲೆ ಆರಿ ತಣ್ಣಗಾಗ್ಬೇಕು ಅಂದ್ರೆ ಅವಳ ಹತ್ಯೆ ನನ್ನಿಂದಾನೇ ಆಗ್ಬೇಕು. ಅದಕ್ಕೆ ಬಾಬಾ, ಯಾಕೆ ಏನು ಅನ್ನೋದು ನಿಮಗೆ ತಿಳಿದಿದೆ ಅಲ್ವಾ? ನಿನ್ನ ಕೋರಿಕೆಯ ಹಾಗೆ ನನ್ನದೂ ಒಂದು ಕೋರಿಕೆ. ಏನದು? ನೀನು ಇವಳನ್ನ ನಿನ್ನ ಕೈಯಾರೆ ಹತ್ಯೆ ಮಾಡಬೇಕು ಅಂದ್ರೆ ನಾಗಮಣಿಯಲ್ಲಿ ಅರ್ಧದಷ್ಟು ಶಕ್ತಿಯನ್ನ ನನಗೆ ದಾರಿ ಎರಿಬೇಕು. ಅದು ಸಾಧ್ಯನೇ ಇಲ್ಲ. ಅದು ಸಾಧ್ಯ ಇಲ್ಲ ಅಂದ್ರೆ ಇವಳನ್ನ ನೀನು ಹತ್ಯೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾನು ಬಟಾ ಬೈರಾಗಿ ನನ್ನಲ್ಲಿ ಆಸೆಗಳು ನಿರೀಕ್ಷೆಗಳು ಏನು ಇಲ್ಲ ಅಂತ ಹೇಳಿದ್ರಿ. ಕೆಲಸ ಆಗ್ಬೇಕಾದ್ರೆ ಬೆಣ್ಣೆ ಅಂತ ಮಾತು, ಬಂಗಾರದಂತ ಮಾತು ಆಡ್ಲೇಬೇಕಾಗತ್ತೆ ರುದ್ರ. ನೀವು ಎರಡು ತಲೆ ಹಾವು ಅನ್ನೋದು ನನಗೀಗ ಗೊತ್ತಾಯ್ತು. ನೀನು ಗೋಮುಖ ವ್ಯಾಘ್ರ ಅನ್ನೋದು ನನಗೆ ಯಾವಾಗ್ಲೂ ಗೊತ್ತಿತ್ತು. ಬರೀ ನಾಗಿಣಿ ಮಾತ್ರ ನನ್ನ ಕೋಪಕ್ಕೆ ಬಲಿ ಆಗ್ತಾಳೆ ಅಂತ ಅನ್ಕೊಂಡಿದ್ದೆ. ಅದಕ್ಕಿಂತ ಮೊದಲು ನೀವು ನನ್ನಿಂದ ಬಲಿ ಆಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಪರಮ ಶಿಷ್ಯನನ್ನ ನಾನೇ ಕೊಲೆ ಮಾಡೋ ಸ್ಥಿತಿ ಎದುರಾಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮಹಾಕಾಲ, ಅವಳನ್ನ ಎಲ್ಲಿ ಕರ್ಕೊಂಡು ಹೋಯ್ತೋ ಏನೋ. ಯಾವಾಗ್ಲೂ ನನಗ್ ಸಹಾಯ ಮಾಡಕ್ ಬಂದು ಅವಳು ಕಷ್ಟದಲ್ಲಿ ಸಿಕ್ಕಾಕೋತಾಳೆ. ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ನಮಗಾದವ್ರಿಗೆ ನಾವಾಗೋದು ನಮ್ಮ ನಾಗಗಳ ಧರ್ಮ. ಶೇಷ, ಬಾಬಾ,
ನೀವು ನನ್ನ ಶಕ್ತಿಗಳ ಪರಾಕಾಷ್ಠಗಳನ್ನ ನೋಡಿಲ್ಲ. ನಿನ್ನದು ಕಡ ತಂದಿರೋ ಶಕ್ತಿ, ನಂದು ಕಷ್ಟಪಟ್ಟು ಸಂಪಾದಿಸಿರೋ ಶಕ್ತಿ. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಾನು ಶೇಷನ ಬದುಕಿಸ್ಕೋತೀನಿ. ಅಂದ್ರೆ ಭೈರವ ಇನ್ನೂ ಬದುಕಿದನ? ಅವತ್ತು ಕರ್ಣ ಪಿಶಾಚಿ ಅವನ ಮೇಲೆ ಪ್ರಹಾರ ಮಾಡಿ ಅವನನ್ನು ಆಹುತಿ ತಗೊಂಡಿದೆ ಅಂತ ಹೇಳಿದ್ದು ಸುಳ್ಳ? ಈ ಮನೆಯಲ್ಲಿ ಯಾರನ್ನ ನಂಬೇಕು, ಯಾರನ್ನ ಬಿಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಬಾಬಾ, ನಾವು ಹೀಗೆ ಕಿತ್ತಾಡೋದ್ರಿಂದ ಯಾವುದೇ ತರಹದ ಪ್ರಯೋಜನ ಇಲ್ಲ. ನನ್ನ ಶಕ್ತಿ ಅರಿವಾದ ಮೇಲೆ ನಿನಗೆ ಜ್ಞಾನೋದಯವಾಯಿತು. ಅದು ಬೇಡ. ಈಗ ನಿಮಗೆ ಬೇಕಾದ ನಾಗಮಣಿಯ ಅರ್ಧ ಶಕ್ತಿಯನ್ನ ನಾನು ಕೊಡಲು ಸಿದ್ಧನಿದ್ದೇನೆ. ಹಾಗಾದ್ರೆ ಈ ನಾಗಿಣಿಯನ್ನು ನಿನಗೆ ಒಪ್ಸೋದಕ್ಕೂ ನಾನು ಸಿದ್ಧವಾಗಿದೆ. ಇಲ್ಲ, ನಾನು ಶೇಷನ ಕಾಪಾಡಲೇಬೇಕು. ಬಾಬಾ, ಇವಳು ನಾಗಿಣಿ ಅಲ್ಲ. ಇವಳೇ ನಾಗಿಣಿ. ನಾಗಮಣಿ ಶಕ್ತಿ ಕೊಡಬೇಕಾಗುತ್ತೆ ಅಂತ ಹೊಸ ನಾಟಕ ಆಡಬೇಡ. ಇಲ್ಲ ಬಾಬಾ, ನಾನು ಕೊಟ್ಟು ಮಾತನ್ನ ತಪ್ಪಲ್ಲ. ನೀನು ಹರಿಶ್ಚಂದ್ರನ ವಂಶದವನ? ನಾನು ಈ ಮಾತು ನಂಬೇಕಾ? ಇವಳೇ ನಾಗಿಣಿ ಆಗಿದೆ. ಇವಳ ನಿಜ ರೂಪನ ತೋರಿಸಿ. ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಇವಳೇ ನಿಜವಾದ ನಾಗಿಣಿ. ಇಲ್ಲ ಬಾಬಾ, ಇದಲ್ಲ ಈಕೆ ರೂಪ. ಮತ್ತಿನ್ಯಾವುದು? ನಮ್ಮ ಮನೆಯಲ್ಲಿದ್ದಾಳಲ್ಲ ಅಮೃತ, ಅವಳ ರೂಪವೇ ನಾಗಿಣಿಯ ರೂಪ. ನಾನು ಹುಡುಕ್ತಾ ಇರೋ ನಾಗಿಣಿನೇ ಬೇರೆ, ನೀವು ಬಂಧನ ಮಾಡಿರೋ ನಾಗಿಣಿನೇ ಬೇರೆ. ಇಲ್ಲ ರುದ್ರ, ನೋಡಿಲ್ಲಿ. ಜೈ ಮಹಾಕಾಲ. ಅವಳ ರೂಪದಲ್ಲೇ ಹೋಗಿ ಪ್ರಹಾರ ಮಾಡ್ತೀನಿ. ನೋಡಿದ್ರೆ ಬಾಬಾ, ಇವಳು ನಾವು ಅಂದ್ಕೊಂಡಿರೋ ನಾಗಿಣಿ ಅಲ್ಲ. ಮತ್ತೆ ವಿತಂಡವಾದ ಮಾಡಬೇಡ. ಇವಳೇ ನಾಗಿಣಿ. ಸುಳ್ಳು ಸುಳ್ಳು ಸುಳ್ಳು. ಸತ್ಯ ಸತ್ಯ ಸತ್ಯ. ಹಾಗಾದ್ರೆ ನೀವು ಇವಳನ್ನ ನಿಮ್ಮ ಮಂತ್ರ ಶಕ್ತಿಯಿಂದ ಬಿಡಿಸಿ, ಇವಳ ನೈಜ ರೂಪನ ನಾನ್ ನಿಮಗ್ ತೋರಿಸ್ತೇನೆ. ರುದ್ರ, ಇವಳನ್ನ ಮಂತ್ರ ಶಕ್ತಿಯಿಂದ ಬಿಡಿಸೋದ್ರಿಂದ ನನಗೂ ನಿನಗೂ ತೊಂದರೆ ತಪ್ಪಿದ್ದಲ್ಲ. ನಾನೇ ಪ್ರಯತ್ನಿಸ್ತೀನಿ. ಇದು ಜೈ ಮಹಾಕಾಲ. ಜೈ ಮಹಾಕಾಲ. ನೋಡು, ನೀನು ಬಂಧನದಲ್ಲಿಟ್ಟಿರೋ ಆ ನಾಗಿಣಿನ ಈ ಕ್ಷಣನೇ ಬಿಡ್ಬೇಕು. ಇಲ್ಲ ಅಂದ್ರೆ ನಿನ್ನ ಆಹುತಿ ತಗೋತೀನಿ. ಏನ್ ಹೆದರಿಸ್ತಾ ಇದೀಯಾ? ನಿನ್ನ ಹೆದರಿಕೆಗೆ ಬಗ್ಗೋನಲ್ಲ ನಾನು. ಅನ್ಯಾಯವಾಗಿ ನಿನ್ನ ಪ್ರಾಣನ ನೀನೇ ಕಳ್ಕೊಳ್ಬೇಡ. ಕರ್ಣ ಪಿಶಾಚಿ ಅಂತ ಕ್ಷುದ್ರ ಶಕ್ತಿನೇ ನನ್ನನ್ನೇನು ಮಾಡಕ್ಕಾಗಿಲ್ಲ. ನೀನ್ ನನ್ನೇನ್ ಮಾಡ್ತೀಯ? ಕೆಲವು ಮೂರ್ಖರಿಗೆ ಸವಿನುಡಿಯ ಸಿಹಿ ಅರ್ಥ ಆಗೋದಿಲ್ಲ. ಅಂಥವರಿಗೆ ಹೇಳೋ ರೀತಿಲಿ ಹೇಳಿದ್ರೇನೆ ಅರ್ಥ ಆಗೋದು. ನಾಗಿಣಿ, ನೀನ್ ನನ್ನ ಕೊಲ್ಲೋದ್ರಿಂದ ನಿನಗೆ ಯಾವ ಪ್ರಯೋಜನನೂ ಇಲ್ಲ, ಯಾವ ಲಾಭನೂ ಇಲ್ಲ. ನಿನ್ನನ್ನು ಕೊಂದ್ರೆ ನನ್ನ ಮಂತ್ರ ಬಂಧನದಲ್ಲಿರೋ ಅವಳು ಜೀವನ ಪರ್ಯಂತ ನನ್ನ ಮಂತ್ರ ಬಂಧನದಲ್ಲಿ ಇದ್ದು ಅಲ್ಲೇ ಸಾಯ್ತಾಳೆ. ಯಾಕೆಂದ್ರೆ ನಾನು ಹಾಕಿರೋ ಮಂತ್ರ ಬಂಧನಕ್ಕೆ ಪ್ರತಿ ಮಂತ್ರ ಹಾಕಿ ಅವಳನ್ನ ಬಿಡಿಸೋ ಶಕ್ತಿ
ಆ ಮಂತ್ರ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನನ್ನನ್ನು ಬಿಟ್ರೆ ನಾನು ಮಂತ್ರ ಬಂಧನದಿಂದ ಅವಳನ್ನ ಬಿಡಿಸ್ತೀನಿ. ಈ ಬಂಧನದಿಂದ ನೀನು ಮುಕ್ತಿ ಆಗ್ಬೇಕು ತಾನೆ? ಹೌದು. ಹಾಗಾದ್ರೆ ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು. ಏನದು? ಆ ಅಮೃತನ ನೀನು ನನಗೊಪ್ಪಿಸ್ಬೇಕು. ಅದನ್ನ ನಾನು ಈ ಜನ್ಮದಲ್ಲಿ ಮಾಡೋದಿಲ್ಲ. ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯೋದಿಲ್ಲ. ಹಾಗಾದ್ರೆ ನಿನ್ನ ಪ್ರಾಣಕ್ಕಿಂತ ನಿನಗೆ ನಂಬಿಕೆನೇ ದೊಡ್ಡದ? ಮೋಸ, ವಂಚನೆ, ನಂಬಿಕೆ, ದ್ರೋಹ ಇವೆಲ್ಲ ನಿಮ್ಗೆ ಭೂಲೋಕದಲ್ಲಿ ಸರ್ವೇ ಸಾಮಾನ್ಯ ಆಗಿರ್ಬೋದು. ಆದ್ರೆ ನಮಗೆ ನಮ್ಮ ಲಾಗಲೋಕದಲ್ಲಿ ಇವೆಲ್ಲ ಅಕ್ಷಮ್ಯ ಅಪರಾಧ. ಇನ್ನು ನಿನಗೆ ನಾನೇನೇ ಹೇಳಿದ್ರು ಪ್ರಯೋಜನ ಇಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ಮತ್ಯಾಕೆ ಇನ್ನೂ ನನ್ನ ಬಂಧನದಲ್ಲಿ ಇಡ್ಸಿದ್ಯಾ? ಬಿಡ್ಸು ನನ್ನನ್ನ. ನಿನ್ನಿಂದಾನೆ ಆ ಅಮೃತ ಇರೋ ಜಾಗನ ಕಂಡು ಹಿಡಿದು ಅವಳನ್ನ ಮುಗಿಸ್ತೀನಿ. ಹೇಗೆ? ಎಲ್ಲಾನು ಹೇಳ್ ಮಾಡಿದ್ರೆ ಜೀವನದಲ್ಲಿ ಮಜಾ ಇರಲ್ಲ. ಹೇಳ್ದೆ ಮಾಡೋನು ಉತ್ತಮ. ಬಿಡಿಸು. ನಿನ್ನ ಮಂತ್ರಶಕ್ತಿಯ ಬಂಧನದಿಂದ ಅವಳನ್ನ ಬಿಡಿಸು. ಏನಾಯ್ತು? ಯಾರೋ ಆಕೆಯನ್ನ ಮಂತ್ರ ಮುಕ್ತಿಗೊಳಿಸಿದ್ದಾರೆ. ಸುಳ್ಳು ಹೇಳಿದ್ರೆ ನಿನ್ನ ಜೀವ ನನ್ನ ಕೈಯಿಂದ ಹೋಗೋದನ್ನ ಯಾರು ತಡೆಯೋದಕ್ಕಾಗೋದಿಲ್ಲ. ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಇವಳಿಗೆ ನಾನು ಪ್ರತಿ ಪ್ರಯೋಗ ಮಾಡದೆ ಹೋದ್ರೆ ನನ್ನ ಅಂತ್ಯವಾಗೋದೇ ಸರಿ. ಜೈ ಮಹಾಕಾಲ, ಜೈ ಮಹಾಕಾಲ. ಜೈ ಮಹಾಕಾಲ. ಓಂ ನಮಃ ಶಿವಾಯ. ಅಯ್ಯೋ, ಯಾಕಿವತ್ತು ಈ ನಾಗರಾಣಿಯ ಮುಂದೆ ನನ್ನ ಶಕ್ತಿ ಹೀಗೆ ನಿತ್ರಾಣವಾಗ್ತಿದೆ? ಇನ್ನು ನನಗೆ ಇವಳೊಂದಿಗೆ ಹೋರಾಡೋ ಶಕ್ತಿ ಆಗ್ಲಿ ತಾಳ್ಮೆ ಆಗ್ಲಿ ಇಲ್ಲ. ನನ್ನ ಜೀವನ ನಾನು ಉಳಿಸ್ಕೊಳ್ಳೇಬೇಕು. ನಾನು ಇಲ್ಲಿಂದ ಹೋಗ್ಲೇಬೇಕು. ನೀನು ಈ ಕ್ಷಣ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನಿನ್ನನ್ನ ನಾ ಬಿಡೋದಿಲ್ಲ. ಯಾಕೆ ನಾನು ನಿನ್ನ ಬಂಧನದಿಂದ ಮುಕ್ತಿಗೊಳಿಸ್ದೆ ಅನ್ನೋ ಅನುಮಾನ ನೀನು ಕಾಡ್ತಾ ಇರ್ಬೇಕಲ್ವಾ? ಎಲ್ಲದಕ್ಕೂ ಲೆಕ್ಕಾಚಾರ ಇರತ್ತೆ. ಹಾಗೆ ನಾನು ನಡೆಯೋದು. ನಿನ್ನ ಕುತಂತ್ರಗಳು, ಕುಯುಕ್ತಿಗಳು ಇವೆಲ್ಲ ನಡೆಯೋದಿಲ್ಲ. ಹಾಗೆ ನೀನು ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ನಿನ್ನನ್ನ ಬಿಡಿಸಿ ನೀನು ಓಡ್ ಹೋಗ್ಲಿ ಅಂತ ನಾನು ಕಾಯ್ತಾ ಇದ್ರು ಸಹ ನನ್ನಿಂದ ಬಲಿಯಾಗೋದಕ್ಕೆ ನೀನ್ ನಿಂತಿದ್ಯಲ್ಲ. ನೀನ್ ಇಲ್ಲಿಂದ ಹೋಗೋದೇ ಇಲ್ವಾ? ನನ್ನ ಕೈಯಿಂದನೇ ಸಾಯ್ಬೇಕು ಅಂತಿದ್ಯೋ ಹೇಗೆ? ನೀನನ್ನ ಸಾಯಿಸೋದಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನಿನಗ್ ಬೇಕಿರೋದು ನನ್ ಪ್ರಾಣ ಅಲ್ಲ, ಅಮೃತನ್ ಪ್ರಾಣ. ಶಬಾಷ್, ನನ್ನ ನಾಡಿ ಮಿಡಿತನ ಚೆನ್ನಾಗಿ ತಿಳ್ಕೊಂಡಿದ್ಯಾ. ನಿನ್ನಂತ ಪಾಪಿಗಳ ನಾಡಿ ಮಿಡಿತ ತಿಳ್ಕೊಳ್ಳೋದಿಕ್ಕೆ ಬುದ್ಧಿವಂತಿಕೆ ಬೇಕಾಗಿಲ್ಲ. ಒಂದು ಸಣ್ಣ ನೋಟ ಸಾಕು. ಶೇಷ, ಅಮೃತ, ನೀನ್ ಯಾಕೆ ಬರಕೋದೆ ಇಲ್ಲಿ? ಇದನ್ನೇ ಬಿಟ್ಟು ಹೊಡಿಯೋದು ಅನ್ನೋದು. ಅಂದ್ರೆ ಅಮೃತ ಇಲ್ಲಿಗೆ ಬಂದೇ ಬರ್ತಾಳೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನಿನ್ನ ಬಂಧನದಿಂದ ಬಿಡಿಸಿ ಇಲ್ಲೇ ಇರಿಸ್ಕೊಂಡಿತ್ತು. ಹೇಗಿದೆ ನನ್ನ ಉಪಾಯ? ನಿನ್ನ ಉಪಾಯ ಚೆನ್ನಾಗಿದ್ರು ಸಹ ಇವೆಲ್ಲ ಫಲಿಸೋದಿಲ್ಲ. ಹಾಗಂತ ನಾನು ನನ್ನ ಪ್ರಯತ್ನ ಬಿಡೋದಿಲ್ಲ. ಶೇಷ, ಈ ಯುದ್ಧ ನನ್ನ ಇವನ ಮಧ್ಯೆ ಇರೋದು. ವಿನಾಕಾರಣ ನೀನ್ ಇದ್ರಲ್ಲಿ ಬಲಿ ಆಗ್ಬೇಡ. ನೀನ್ ಇಲ್ಲಿಂದ ಹೊರಡು. ಹಾಗಂತ ನಿನ್ನ ಈ ಪರಿಸ್ಥಿತಿಯಲ್ಲಿ ನಾನ್ ಬಿಟ್ಟು ಹೋದ್ರೆ ಆ ಪರಮೇಶ್ವರ ಮೆಚ್ಚೋದಿಲ್ಲ ಅಮೃತ.
ನನ್ನ ಪಾಡು ಹೇಗೋ ಆಗುತ್ತೆ ಶೇಷ, ನೀನ್ ಇಲ್ಲಿಂದ ಮೊದಲು ಹೊರಡು. ಇಲ್ಲ ಅಮೃತ, ಬೇಡ, ನಾನ್ ನಿನ್ ರಕ್ಷಣೆಗಿರ್ತೀನಿ. ಬೇಡ, ನನ್ ಮಾತ್ ಕೇಳು. ಅಮೃತ, ನಿನ್ನನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೆ ನನ್ ಮನ್ಸು ಒಪ್ಪೋದಿಲ್ಲ. ಶೇಷ, ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ ಮೇಲಾಣೆ. ನಾವ್ ಪೂಜಿಸೋ ಪರಮೇಶ್ವರ ಮೇಲಾಣೆ. ಅಮೃತ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ನನಗೆ ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಶೇಷ. ನಿನ್ನ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ಉಳ್ಕೊಂಡಿದ್ಯಾ. ಇದು ಅಂತ್ಯ ಅಂತ ಆನಂದ ಪಡ್ಬೇಡ. ಇದೇ ಆರಂಭ ಆದ್ರೂ ಆಗ್ಬೋದು. ಶಿವ 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 ಶಂಕರ ಹರ ಹರ ಶಿವ 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 ಶಂಕರ ಹರ ಹರ. ನೋಡು, ನಾನ್ ನಿನ್ ಮಾತನ್ನ ಕೇಳ್ತೀನಿ, ಆದ್ರೆ ಮೊದ್ಲು ನೀನ್ ಯಾರನ್ನೋದನ್ನ ಹೇಳು. ಅದು ನಿನಗೆ ಬೇಡದೇ ಇರೋ ವಿಷಯ. ನಾಗಮಣಿ ನನ್ನ ಹತ್ರ ಇದೆ ಅಂದ್ಮೇಲೆ ನಾನು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅನ್ನೋದು ನಿನಗ್ ನೆನ್ಪಿರ್ಲಿ. ಯಾಕೆ ಕಣ್ಣ ಮುಚ್ಚಾಲೆ, ನಿನ್ನ ಅಸಲು ರೂಪಕ್ ಬಾ ಬಾ. ಈಗ ನಿನ್ನ ಕೊಲ್ಲೋದಕ್ಕೆ ನನ್ನ ಮನಸ್ಸು ಬಯಸ್ತಾ ಇದೆ. ಈ ರೂಪದಲ್ಲಿ ನಿನ್ನನ್ನು ಕೊಂದ್ರೆ ಮಾತ್ರ ನನ್ನ ಸೇಡ್ ತೀರೋದು. ನಿನ್ನನ್ನು ಕೊಂದು ನಾಗಮಣಿಗೆ ನಾನೇ ಅಧಿಪತಿ ಆಗ್ತೀನಿ. ಆಗ ಈ ಪ್ರಪಂಚಕ್ಕೆ ನಾನೇ ಅಧಿಕಾರಿ, ನಾನೇ ಸರ್ವಾಧಿಕಾರಿ, ನಾನೇ ಸಾಮ್ರಾಟ, ನಾನೇ ಚಕ್ರವರ್ತಿ. ಈ ಪ್ರಪಂಚದಲ್ಲಿ ಎಲ್ಲವೂ ಅಶಾಶ್ವತ. ಅಂಥದ್ರಲ್ಲಿ ನಿನ್ನ ಈ ಅಹಂಕಾರ ಅಳಿಸೋಗಲ್ಲ ಅನ್ನೋ ಭ್ರಮೆಯಲ್ಲಿರ್ಬೇಡ. ಅದಕ್ಕೂ ಒಂದು ಅಂತ್ಯ ಅಂತ ಬರುತ್ತೆ. ಎಲ್ಲದಕ್ಕೂ ಅಂತ್ಯ ಅನ್ನೋದಿದೆ. ಆದಿ ಅಂತ್ಯದ ಭಯ ನನಗಿಲ್ಲ. ಶಾಶ್ವತ ಅಶಾಶ್ವತದ ಆತಂಕ ನನಗಿಲ್ಲ. ನನಗಿರೋದು ಒಂದೇ ಗುರಿ, ಅದು ನಿನ್ನ ಮುಗಿಸೋದು.